ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರು ವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀಂ. ವೇದವೇದ್ಯನಿಗೆ ಪ್ರಣಾಮಗಳು, ವೇದಗಳಿಗೆ ಪ್ರಣಾಮಗಳು. ವೇದಗಳನ್ನು ಬೋಧಿಸುವ ಗುರುವಿಗೆ ಪ್ರಣಾಮಗಳು. ಇಂದಿಲ್ಲಿ ಸೇರಿದ ಎಲ್ಲ ವೈದಿಕರಿಗೆ ಆಶೀರ್ವಾದಗಳು. ಎಲ್ಲರೂ ವೈದಿಕರಾಗುವ ಕಾಲ ಬರಲಿ ಎನ್ನುವ ಶುಭ ಹಾರೈಕೆಗಳ ಜೊತೆಗೆ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇವೆ. ಏನು ಎಲ್ಲರೂ ವೈದಿಕರಾಗೋದು ಅಂತಂದರೆ ಎಲ್ಲರೂ ಪೌರೋಹಿತ್ಯಕ್ಕೆ ಹೋಗೋದು ಅಂತ ಅರ್ಥ ಅಂದರೆ ಹಾಗಲ್ಲ. ವೈದಿಕ ಅಂದರೆ ವೇದಗಳನ್ನು ಆಚರಿಸಿ ಬದುಕನ್ನು ಕಟ್ಟಿಕೊಂಡವನು, ಅವನು ವೈದಿಕ. ಅದಲ್ಲದಿದ್ದವನು ಅವೈದಿಕ. ವೈದಿಕ ಮತಗಳು ಮತ್ತು ಅವೈದಿಕ ಮತಗಳು ಅಂತಲೇ ಒಂದು ವಿಭಾಗ ಇದೆ. ಈಗ ವೇದ ಅಂತ ಇದೆ, ನ್ಯಾಯ ಇದೆ, ಮೀಮಾಂಸ ಇದೆ. ಇವೆಲ್ಲ ವೇದವನ್ನು ಒಪ್ಪುವಂಥ ಮತಗಳು. ಜೈನ, ಬೌದ್ಧ ಅಥವಾ ಚಾರ್ವಾಕ ಇಂಥದ್ದೆಲ್ಲ ಇದೆ. ಇವರು ವೇದಗಳನ್ನು ಒಪ್ಪುವವರಲ್ಲ, ಅವೈದಿಕರು ಅಂತ. ಈಗ ಹೇಳಿ ಅಂತ, ನೀವು ಯಾವುದಕ್ಕೆ ಸೇರ್ತೀರಿ ಅಂತ. ಅಂದರೆ ಇದು ಗೃಹಸ್ಥರಿಗೂ ನಾವು ಕೇಳ್ತಾ ಇರುವಂಥ ಪ್ರಶ್ನೆ ಇದು ಅಂತ. ನೀವು ಈ ಗುಂಪಿಗೆ ಬರಬೇಕಾಗಿರ್ತಕ್ಕಂಥವ್ರು ಅಂತ. ಎಲ್ಲರೂ ವೈದಿಕರಾಗಬೇಕು. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ. ಇದಿಷ್ಟು ಎಲ್ಲರಿಗೂ ಶಂಕರಾಚಾರ್ಯರು ಯಾರೊಬ್ಬರನ್ನು ಬಿಡದೆ ಎಲ್ಲರಿಗೂ ಹೇಳಿರತಕ್ಕಂಥ ಮಾತುಗಳು ಅಂತ. ನಿತ್ಯವೂ ವೇದಾಧ್ಯಯನವನ್ನು ಮಾಡಬೇಕು. ಒಂದು ವಯಸ್ಸು ಕಳೆಯುವವರೆಗೆ ಮಾತ್ರ ಅಂತಲ್ಲ, ಕೊನೆಯವರೆಗೂ ವೇದಾಧ್ಯಯನವನ್ನು ಮಾಡಬೇಕು, ಅದರಲ್ಲೇ ಇರಬೇಕು ಯಾವಾಗಲೂ ಕೂಡ ಅಂತ. ಅಧ್ಯಯನ ಮಾಡಿದರೆ ಸಾಲದು. ತದುದಿತಂ ಕರ್ಮ ಸ್ವನುಷ್ಠೀಯತಾಂ, ಅದು ಬೋಧಿಸುವ ಕರ್ಮ. ವೇದವು ಯಾವ ದಾರಿಯನ್ನು ನಮಗೆ ತೋರ್ತದೆಯೋ ಆ ದಾರಿಯಲ್ಲಿ ನಾವು ಕರ್ಮಗಳನ್ನು ಮಾಡಬೇಕು. ನಮ್ಮ ಕಾರ್ಯಕಲಾಪಗಳು, ಕರ್ಮಗಳು ಆ ದಾರಿಯಲ್ಲಿ ಇರಬೇಕು, ಅಥವಾ ಅದು ಬೋಧಿಸಿದ ಕರ್ಮಗಳನ್ನು ನಾವು ಆಚರಿಸಬೇಕು. ಸ್ವನುಷ್ಠೀಯತಾಂ, ಚೆನ್ನಾಗಿ ಆಚರಿಸಬೇಕು, ದೋಷವಿಲ್ಲದೆ ಅವುಗಳನ್ನು ಆಚರಿಸಬೇಕು ನಾವು ಅಂತ. ಅದು ಈಶ್ವರನ ಸೇವೆ. ತೇನೇಶಸ್ಯ ವಿಧೀಯತಾಂ ಅಪಚಿತಿ ಅಂದರೆ ಅದೇ ಈಶ್ವರನ ಸೇವೆ ಅಂತ. ಈಶ್ವರನ ಸೇವೆಯಾಗುವಂಥ ಕರ್ಮಗಳನ್ನು ವೇದಗಳು ಬಂದು ನಮಗೆ ಬೋಧಿಸಿದ್ದಾವೆ ಅಂತ. ಆ ದಾರಿ ಬಿಟ್ಟು ಮತ್ತೆ ಯಾವ ದಾರಿ ಇದೆ ನಮಗೆ ಹೇಳಿ? ಅದ್ರ ಕಾಲ ಹೇಗೆ ಬಂದಿದೆ ಅಂದರೆ, ಒಂದು ಚಿಕ್ಕ ಗುಂಪಿಗೆ ಮಾತ್ರ ವೈದಿಕರು ಅಂತ ಹೆಸರು, ಉಳಿದವರು ಸರ್ವತಂತ್ರ ಸ್ವತಂತ್ರರು ಅಂತ, ಅವ್ರು ಹೇಗೆ ಬೇಕಾದರೂ ಇರ್ಬೋದು ಎನ್ನುವ ಒಂದು ಕಾಲ ಬಂದಿದೆ ಅಂತ. ನಮ್ಮಲ್ಲಿ ಈಗ ಹೆಗ್ಗಡೆ ಎನ್ನುವ ಉಪನಾಮ ಇರ್ತಕ್ಕಂಥವ್ರು ಅನೇಕರು ಇರ್ತಾರೆ ಮಠದ ಶಿಷ್ಯರಲ್ಲಿ. ಅವರಲ್ಲಿ ಕೆಲವರಿಗೆ ಏನು ಭಾವನೆ ಅಂದರೆ, ನಾವೆಲ್ಲ ಓದುವಂಥದ್ದಲ್ಲ ಅದು ಅಂತ, ನಾವೆಲ್ಲ ಓದಬಾರ್ದು ಅದನ್ನು ಅಂತ, ಅದೆಲ್ಲ ಬೆಟ್ರಿಗೆ ಮಾತ್ರ ಇರೋವಂಥದ್ದು, ಹೆಗಡೆ ಕಡೆಗಲ್ಲ ಅನ್ನೋ ಮಾತನ್ನು ನಾವು ಕೇಳ್ತೇವೆ ಅಂತ. ಅಂದರೆ ಅಷ್ಟು ಅಜ್ಞಾನ ಕವಿದಿದೆ ಅಂತ. ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗೋ ವೇದೋ ಅಧ್ಯಾಯೋ ಜ್ಞೇಯಶ್ಚ ಅಂತ. ಕಾರಣ ಕೇಳಕೂಡದು ಅಂತ. ವೇದಾಧ್ಯಯನ ಮಾಡಬೇಕು, ಅಂಗ ಸಹಿತವಾಗಿ 6 ಅಂಗಗಳ ಸಹಿತವಾಗಿ ವೇದಗಳ ಅಧ್ಯಯನ ಮಾಡಬೇಕು ಎನ್ನುವಾಗ ಬ್ರಾಹ್ಮಣೇನ ಅಂತ
ಅದು ಹೌದು ಅಲ್ವಾ ಅಂತ ನಮ್ಮನ್ನು ಕೇಳ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಅಂತ. ಹಾಗೆ ನಾವು ಮೆಲ್ಲ ಮೆಲ್ಲ ಅದನ್ನು ಬಿಟ್ಟು ಈ ಕಡೆ ಬಂದು ಅಂತ ಒಂದು ಕೆಲವು ಜನರಿಗೆ ಜವಾಬ್ದಾರಿ ಕೊಟ್ಟರು, ನೀವು ವೈದಿಕರಾಗಿರಿ ಅಂತ. ಅವರು ವೈದಿಕರಾಗಿ ಇರುವುದು ಮಾತ್ರ ಅಲ್ಲ, ಉಳಿದವ್ರನ್ನೂ ಕೂಡ ಒಂದು ಚೂರು ವೈದಿಕತ್ವದ ಗಾಳಿ ಸೋಕುವಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥವ್ರು ಅಂತ. ಅಂದರೆ ವರ್ಷದಲ್ಲಿ ಕೆಲವು ಬಾರಿ ಅವರು ಮನೆಗೆ ಹೋಗಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಿಸಿ, ಆ ಸಮಯದಲ್ಲಿ ಆದರೂ ಒಂದು ಮಡಿಗಿಡಿ ಉಡಿಸಿ ಆಚಮನ ಮಾಡಿಸಿ ಅವರಿಗೆ ಎದ್ದು ಹೋಗ್ತಿರ್ತಾರೆ. ಮಧ್ಯದಲ್ಲಿ ಪ್ರಯತ್ನ ಪಟ್ಟು ಕೂರಿಸಿ ಅವರನ್ನು, ಇಂಥ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದು ಯಾರಿಗೆ ಇದೆಯೋ ಅಂಥ ಶಂಕರಾಚಾರ್ಯರ ಶಿಷ್ಯರಾದರೂ ಎಲ್ಲರೂ ಕೂಡ ವೈದಿಕರೇ ಆದಂಥವ್ರು. ವೈದಿಕ ಅಂದರೆ ಯಾಜನ ಮಾಡಿಸುವವನು ಮಾತ್ರ, ಕಾರ್ಯಕ್ರಮಗಳನ್ನು ಮಾಡಿಸುವವನು ಮಾತ್ರ ಅನ್ನೋ ಅರ್ಥ ಇಲ್ಲ. ಅದಕ್ಕೆ ವೇದಬೋಧಿತವಾದ ಜೀವನ ಮಾಡ್ತಕ್ಕಂಥವ್ರು ಎನ್ನುವುದೇ ಅರ್ಥ ಅದಕ್ಕೆ. ಹಾಗಾಗಿ ಆ ದಾರಿಯಲ್ಲಿ ಎಲ್ಲರೂ ಇರಬೇಕಾಗಿದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು, ಯಾರು ತಮ್ಮಂಥ ವೈದಿಕವನ್ನು ಕರ್ಕೊಳ್ತಾ ಇಲ್ವೋ ಆದಷ್ಟು ಬೇಗ ನಿಮಗೂ ಈ ಗಾಳಿ ಸೋಕಲಿ. ಒಂದು ಚೂರು ಆದರೂ ಕಲ್ತ್ಕೊಳ್ಳಿ, ಸಂಧ್ಯಾ ವಂದನೆ ಆದರೂ ಕಲ್ತ್ಕೊಳ್ಳಿ, ದೇವರ ಪೂಜೆ ಆದರೂ ಕಲ್ತ್ಕೊಳ್ಳಿ, ಅಲ್ಪ ಸ್ವಲ್ಪ ಆದರೂ ಕೂಡ ವೇದದ ತುಣುಕುಗಳಾದರೂ ಬರಲಿ, ನಿಮಗೆ ಒಂದಿಷ್ಟಾದರೂ ಕೂಡ ಆಚರಣೆಯನ್ನು ಮಾಡಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಸರ್ವ ಸಮಾಜಕ್ಕೆ ಕರೆಕೊಡಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಇನ್ನು ಇವತ್ತು ಯಾರನ್ನ ವೈದಿಕರನ್ನು ಕರೆಯಲಾಗ್ತಾ ಇದೆಯೋ ಅವರ ಬದುಕು ವೇದಗಳನ್ನು ಆಶ್ರಯಿಸಿಯೇ ಇದೆ ಅಂತ. ವೇದಬೋಧಿತವಾಗಿರ್ತಕ್ಕಂಥ ಕರ್ಮಗಳು ಅದೇ ಅವರ ಜೀವಿಕೆ ಅಂತ. ಜೀವಿಕೆಗೆ ದಾರಿಗಳು ತುಂಬ ಉಂಟು. ಮುಖ್ಯವಾದ ಪ್ರವಾಹ ಬೇರೆ ಕಡೆ ಹೊರಟಿದೆ, ಸಮಾಜದ ಮುಖ್ಯವಾಹಿನಿ ಇದೆಯಲ್ಲ ಅದು ಈ ದಾರಿಯಲ್ಲಿ ಇಲ್ಲ. ಅದು ಅವರೆಲ್ಲ ಬೇರೆ ಬೇರೆ ದಾರಿಯಲ್ಲಿ ಹೋಗಿ ಇದರ ಗಂಧ ಗಾಳಿಯೇ ಇಲ್ಲದೆ ಜೀವನ ಸಾಗಿಸ್ತಾ ಇದ್ದಾರೆ ಅಂತ. ಸಣ್ಣ ಪ್ರವಾಹ, ಒಂದು ಸಣ್ಣ ಸೆಲೆ ಮಾತ್ರ ಈ ಕಡೆಗೆ ಇರ್ತಕ್ಕಂಥದ್ದು ಅಂತ. ವೇದಾಧ್ಯಯನ ಮಾಡುವಂಥದ್ದು ಅಥವಾ ವೇದಗಳನ್ನು ಭಾಗಶಃ ಅಧ್ಯಯನ ಮಾಡುವಂಥದ್ದು, ಕರ್ಮಕಾಂಡವನ್ನು ಅಧ್ಯಯನ ಮಾಡುವಂಥದ್ದು, ಕರ್ಮಕಾಂಡಗಳ ಪ್ರಯೋಗವನ್ನು ಶಿಷ್ಯರಲ್ಲಿ ಮಾಡಿಸುವಂಥದ್ದು ಒಂದು ಸಣ್ಣ ಗುಂಪು ಮಾತ್ರ ಇವತ್ತು ಆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ನೀವಾದರೂ ಅದನ್ನು ಮಾಡ್ತಾ ಇದ್ದೀರಿ, ಸಂತೋಷ. ಯಾರು ಇದನ್ನು ಮಾಡ್ತಾ ಇಲ್ಲ, ಬೇರೆ ದಾರಿಯಲ್ಲಿ ಹೋಗಿದ್ದಾರೆ, ಅವರನ್ನು ದೂಷಿಸುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಅದು ಕಾಲ ಪ್ರವಾಹ, ಅದು ಅವ್ರಿಗೇನು ದುರುದ್ದೇಶ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾಲ ಪ್ರವಾಹ ಅದು. ಇವತ್ತು ಸಂದರ್ಭ ಹೇಗಿದೆ ಅಂದರೆ ಅದನ್ನು ಮಾಡಬೇಕು ಅನ್ನೋ ಪರಿವೇ ಕೂಡ ಇಲ್ಲ ಅಂತ ಸಮಾಜದಲ್ಲಿ ಅಂತ. ಅಂಥ ಕಾಲ ಆಗಿದ್ದರಿಂದ ಯಾರು ಮಾಡಲಿಲ್ಲ ಅವರನ್ನು ದೂಷಿಸೋದಿಲ್ಲ ನಾವು, ಆದರೆ ಯಾರು ಮಾಡಿದ್ದಾರೆ ಅವ್ರನ್ನ ಆಧರಿಸ್ತೇವೆ, ಅವ್ರನ್ನ ಮೆಚ್ಚುತ್ತೇವೆ. ನೀವಾದರೂ ಕೆಲವು ಮಂದಿ ಇದ್ದೀರಿ ಅಂತ ಸಂತೋಷ ಪಡ್ತೇವೆ. ಈ ಕಲ್ಕಿಯ ಕಥೆಯನ್ನು ನಾವು ಕೇಳ್ತೇವೆ. ಕಲ್ಕಿ ಕಲಿಯುಗದ ಕೊನೆಯಲ್ಲಿ, ಈಗಲೇ ಆ ಹೆಸರಲ್ಲಿ ಅನೇಕರು ಬಂದು ಹೋಗಿ ಆಗ್ತಾ ಇದ್ದಾರೆ, ಅಂದರೆ ಅದು ಕಲಿಯುಗ ಪ್ರಥಮ ಪಾದ. ಇದು ಕಲಿಯುಗದ ಕೊನೆಯಲ್ಲಿರ್ತಕ್ಕಂಥದ್ದು ಅದು, ಆ ಕಲಿಕೆ ಅವತಾರ ಎನ್ನುವಂಥದ್ದು. ಹಾಗಾಗಿ ಆ ಕಲಿಕೆ ವರ್ಣನೆ ಮಾಡುವಾಗ ಕೆಲವು ಮಂದಿ ವೇದಾಧ್ಯಯನಶೀಲರಾಗಿರ್ತಕ್ಕಂಥ ವಿಪ್ರರು ಅವನೊಟ್ಟಿಗೆ ಇರ್ತಾರೆ. ವೇದಗಳ ಅಧ್ಯಯನ ಮತ್ತು ವೇದ ಮಾರ್ಗದಲ್ಲಿ ಪ್ರವರ್ತನ ಅದಿರ್ತಕ್ಕಂಥ ಬೆರಳೆಣಿಕೆಯ ವಿಪ್ರರು ಆ ಸಮಯದಲ್ಲಿ ಅವನೊಟ್ಟಿಗೆ ಇರ್ತಾರೆ. ಅವರು ಹೋರಾಡ್ತಾರೆ ಅವನ ಜೊತೆಲಿ ಇದ್ಕೊಂಡು ಆ ಸಮಯದಲ್ಲಿ ಎಂಬುದಾಗಿ ಅದರ ನಿರೂಪಣೆಯನ್ನು ನಾವು ಕೇಳ್ತೇವೆ ಅಂತ. ಈಗಲೇ ಆ ರೀತಿ ವಾತಾವರಣ ಇದೆ ಅಂತ. ಒಂದು ಚಿಕ್ಕ ಗುಂಪೇ ಇವತ್ತು ದಾರಿಯಲ್ಲಿ ಇರ್ತಕ್ಕಂಥದ್ದು. ನೀವಾದರೂ ಆ ದಾರಿಯಲ್ಲಿರಿ ಮತ್ತು ಪೂರ್ಣವಾಗಿ ಆ ದಾರಿಯಲ್ಲಿರಿ ಅಂತ. ಪೂರ್ಣವಾಗಿ ಅಂದರೆ ಏನು? ದಾರಿ ಇಲ್ಲ ಬೇರೆ, ಅನಿವಾರ್ಯವಾಗಿ ಇದಕ್ಕೆ ಬಂದೆ. ವೃತ್ತಿಯ ಬಗ್ಗೆ ತಿರಸ್ಕಾರ ಇಲ್ಲದೆ ಇರಲಿ ಅಂತ, ಅನಿವಾರ್ಯ ಇಲ್ಲಿ ಬರಬೇಕಾಯ್ತು. ಡಾಕ್ಟ್ರು ಇಂಜಿನಿಯರು ಆಗಲಿಕ್ಕೆ ಅವಕಾಶ ಆಗಲಿಲ್ಲ, ತಂದೆ ಬಿಡಲಿಲ್ವ, ತಾಯಿ ಬಿಡಲಿಲ್ವ, ಅಥವಾ ಓದು ಹತ್ತಲಿಲ್ವ, ಆಚೆ ಓದು ಹತ್ತಲಿಲ್ವ, ಅನಿವಾರ್ಯವಾಗಿ ಬಂದೆ ಎನ್ನುವ ಭಾವ ಬೇಡ ಅಂತ. ಪ್ರೀತಿ ಇರಲಿ, ಗೌರವ ಇರಲಿ ನಿಮ್ಮ ವೃತ್ತಿಯ ಬಗ್ಗೆ. ತುಂಬ ಅಪರೂಪದ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ. ಜೀವರನ್ನು ದೇವರ ಜೊತೆಗೆ ಜೋಡಿಸೋ ಕೆಲಸ ನಿಮ್ಮದು ಅಂತ. ಮಧ್ಯದಲ್ಲಿ ನೀವಿದ್ದೀರಿ ಅಂತ. ಜೀವರ ಆಹ್ವಾನಗಳನ್ನು ದೇವರಿಗೆ ಮುಟ್ಟಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ತುಂಬ ಪವಿತ್ರವಾದ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಈ ದೇಶದ ಅತಿ ದೊಡ್ಡ ಕೊಡುಗೆ ಅದು. ಇನ್ನೊಂದು ಪ್ರಪಂಚವನ್ನು ಈ ದೇಶ ನೋಡುತ್ತು ಅಂತ. ಕಣ್ಣಿಗೆ ಕಾಣುವ ಪ್ರಪಂಚ ಅಲ್ಲದೆ ಕಾಣದಿರುವ ದೈವಿಕ ಪ್ರಪಂಚವೊಂದನ್ನು ಕಂಡು ಅದಕ್ಕೆ ಸೇತುವೆ ಕಟ್ಟಿದವರು ನಮ್ಮ ಪೂರ್ವಜರು ಅಂತ. ಅದರ ವಾರಸುದಾರರು ನೀವು ಆಗಿದ್ದೀರಿ. ಹಾಗಾಗಿ ಹೆಮ್ಮೆ ಮತ್ತು ಗರ್ವದಿಂದ ಆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆ ಇರ್ತಕ್ಕಂಥದ್ದು. ಮನಸ್ಸಿಟ್ಟು ಮಾಡಿ ಅಂತ ಮತ್ತೆ
ಅದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಪಾಂಡಿತ್ಯ ಪರಿಣಿತಿಯನ್ನು ಸಂಪಾದನೆ ಮಾಡುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ನಿಮ್ಮನ್ನು ನಂಬಿ ಶಿಷ್ಯವರ್ಗ ಇರ್ತದೆ, ಅವ್ರಿಗೇನೂ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತಿರಬೇಕು ಅಂತ. ನೀವು ಕರ್ಮತಂತ್ರವನ್ನು ಬಲ್ಲವರಾಗಿರಬೇಕು ಅಂತ, ಕರ್ಮಜ್ಞಾನ ನಿಮಗೆ ಸರಿಯಾಗಿ ಇರಬೇಕು ಅಂತ. ಹಾಗಿದ್ದಾಗ ಆ ಕರ್ಮ ಹೆಚ್ಚು ಹೆಚ್ಚು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ. ಇಲ್ಲದ್ರೆ ಲೋಪಗಳೇ ಇರ್ತದೆ ಆ ಕರ್ಮಗಳು ತುಂಬ. ಅದು ಹೇಗೆ ಪೂರ್ತಿ ಫಲ ಕೊಡುವಂಥದ್ದು? ಒಂದು ಲ್ಯಾಬೊರೇಟರಿಯಲ್ಲಿ ಒಂದು ಹೇಳ್ತಾರಲ್ಲ, ಇಷ್ಟು ನಿಮಿಷ ಬೇಯಿಸು, ಇಷ್ಟು ನಿಮಿಷ ಇಡು, ಇಷ್ಟು ನಿಮಿಷ ಹೀಗೆ ಮಾಡು, ಇದನ್ನು ಸೇರಿಸು ಅಂತ. ಅದರಲ್ಲಿ ಯಾವುದೋ ಕೆಲವು ಸೇರಿಸಲಿಲ್ಲ, ಅಷ್ಟು ನಿಮಿಷ ಅದನ್ನು ಕುದಿಸಲಿಲ್ಲ, ಆ ಫಲ ಕೊಡ್ತದೆ, ಅದೊಂದು ಆ ರಿಸಲ್ಟ್ ಬರ್ತದೆ, ಅದನ್ನು ಬರೋದಿಲ್ಲ ಅಂತ. ಕರ್ಮಗಳು ಕೂಡ ಹಾಗೆ ಅಂತ, ಅವು ಹೇಗೆ ನಡಿಬೇಕು ಹಾಗೆ ನಡಿಬೇಕು. ಪೂರ್ಣವಾಗಿ ಹಾಗೆ ನಡೀದೇ ಇದ್ದರೆ ಆ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೂರ್ಣಾರ್ಥದಲ್ಲಿ ಕರ್ಮಗಳು ನಡೆಯುವಂತೆ ಆಗಬೇಕು ಎಂಬುದು ನಮ್ಮ ಒಂದು ಅಪೇಕ್ಷೆ. ಅದಕ್ಕೆ ಬೇಕಾದಂಥ ಜ್ಞಾನ, ಅದಕ್ಕೆ ಬೇಕಾದಂಥ ನಿಷ್ಠೆ, ಅದನ್ನು ಇಟ್ಕೊಳ್ಬೇಕಾಗ್ತದೆ ವೈದಿಕರು ಅಂತ. ಮತ್ತು ಶಿಷ್ಯವರ್ಗವನ್ನು ಪ್ರೇರಿಸುವಂಥದ್ದು. ನೀವು ಹೋಗಿ ಅವತ್ತಿನ ಕಾರ್ಯಕ್ರಮ ಏನು ಅಷ್ಟನ್ನೇ ಮಾಡಿಸಿ ಬರುವಂಥದ್ದಲ್ಲ ಅಂತ, ಅವರಿಗೊಂದು ಒಳ್ಳೆಯ ದಾರಿಯನ್ನು ಬೋಧಿಸುವಂಥದ್ದು, ಅದು ಕೂಡ ತುಂಬ ಅಗತ್ಯ ಅಂತ. ಸನ್ಮಾರ್ಗದ ಒಂದು ಪ್ರವರ್ತನೆ ಅಲ್ಲಿ ಆಗಬೇಕು ಅಂತ. ಅಲ್ಲಿ ಎಷ್ಟೋ ಲೋಪದೋಷಗಳು ಇರ್ತವೆ. ಅಷ್ಟಷ್ಟಾದರೂ ನೀವು ಹೋಗಿ, ನಾವು ಯಾವಾಗಲೂ ಒಂದು ಸರಿ ಹೋಗ್ತೇವೋ ಇಲ್ವೋ ಆ ಮನೆಗಳಿಗೆ, ನೀವು ಹೋಗ್ತಾ ಇರ್ತೀರಿ. ನಮ್ಮ ಸ್ಥಾನ, ಅದರ ಪ್ರಾತಿನಿಧ್ಯ ನಿಮ್ಮದಾಗಿರ್ತದೆ ಅಂತ. ಹಾಗಾಗಿ ಅವರನ್ನು ಸತ್ಪಥಕ್ಕೆ, ಸನ್ಮಾರ್ಗಕ್ಕೆ ಹಚ್ಚುವಲ್ಲಿ ನಿಮ್ಮದೊಂದು ಕೊಡುಗೆ ಆ ಕಾರ್ಯಕ್ರಮದ ಸಮಯದಲ್ಲಿದ್ದರೆ ಅದು ತುಂಬ ಅರ್ಥಪೂರ್ಣ. ಅದಾಗಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಸಂಘಟನೆ ಬೇಕು, ಅದು ಆಗಬೇಕು, ಒಳ್ಳೆ ಸಂಘಟನೆ ಬೇಕು. ವೈದಿಕರ ಸಂಘಟನೆ ಈಗ ತುಂಬ ಸಂತೋಷ. ಅಂದರೆ ಹಿಂದಿನ ಕಾಲಗಳಲ್ಲಿ ವೈದಿಕ ಸಂಘಟನೆ ಇರಲಿಲ್ಲ, ಇವತ್ತೊಂದು ಒಳ್ಳೆ ಸಂಘಟನೆ ಇದೆ. ಮಠದ ಛತ್ರಛಾಯೆಯಲ್ಲಿ ವೈದಿಕರು ತುಂಬ ಒಳ್ಳೆ ರೀತಿಯಲ್ಲಿ ಸಂಘಟಿತರಾಗಿದ್ದಾರೆ. ಅದೊಂದು ತುಂಬ ಸಂತೋಷದ ವಿಷಯ. ಅದು ಹಾಗೆಯೇ ಮುಂದುವರಿಬೇಕು. ಮತ್ತು ನಿಮ್ಮ ಗುರುಪೀಠದ ಕುರಿತಾಗಿರ್ತಕ್ಕಂಥ ನಿಷ್ಠೆ, ಶ್ರದ್ಧೆ, ಅದು ಅನನ್ಯ. ಅದು ಅಂತ ಇವತ್ತಿಗೂ ಕೂಡ ಒಂದು ಕಾರ್ಯಕ್ರಮ, ಮಠದಲ್ಲಿ ಒಂದು ಕಾರ್ಯಕ್ರಮ ಆದರೆ ವೈದಿಕರಿಗೆ ದಕ್ಷಿಣ ಕೊಡುವುದು ದೊಡ್ಡ ಸವಾಲು ಅಂತ. ಯಾಕೆಂದರೆ ಸ್ವೀಕರಿಸಲಿಕ್ಕೆ ಸಿದ್ಧರಿಲ್ಲ. ಇವತ್ತೇ ಒಂದು ಪುಟ್ಟ ಕಾರ್ಯಕ್ರಮ ಆಯಿತು, ಇಲ್ಲಿ ಪರಿವಾರದವರು ಬಂದು ನಮ್ಗೆ ಹೇಳಿದ್ರು, ದಕ್ಷಿಣ ತಗೊಳ್ಳೋಕ್ಕೆ ತಯಾರಿಲ್ಲ ಯಾರು ಕೂಡ ಅಂತ. ನಾವು ಇಂಥ ಕಾಲದಲ್ಲಿ ಇದ್ದೇವೆ ಈಗಲೂ ಕೂಡ ಅಂತ. ಇಂಥ ಒಂದು ಬಾಂಧವ್ಯ ಗುರುಪೀಠಕ್ಕೂ ಮತ್ತು ವೈದಿಕರಿಗೂ ಇದೆ ಅನ್ನುವಂಥದ್ದು ತುಂಬ ಒಂದು ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ದಕ್ಷಿಣ ವಿಷಯಕ್ಕಲ್ಲ, ಅಷ್ಟು ಉಳಿಯಿತು ಅನ್ನೋ ರೀತಿಯಲ್ಲ ಭಾವ ಇದು. ಆದರೆ ನಿಮಗೆ ಎಂಥ ಮನಸ್ಥಿತಿ ಇದೆ ಅಂತ ಎನ್ನುವಂಥದ್ದು ನಮಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು. ಹಾಗಾಗಿ ಸಮಾಜವನ್ನು ವೈದಿಕವಾಗಿ ಉಳಿಸುವಲ್ಲಿ ವೇದಗಳ ದೀಪ ಸಮಾಜದಲ್ಲಿ ಆರಬಾರದು. ವೇದಗಳ ಬೆಳಕು ಜನರ ಬದುಕನ್ನು ಬೆಳಗಿಸ್ಬೇಕು. ಈ ಕರ್ಮತಂತ್ರ, ಕರ್ಮಕಾಂಡ ಮುಂದುವರಿಬೇಕು. ಅದರಲ್ಲಿ ನಿಮ್ಮ ಕೊಡುಗೆ ಮುಂದುವರಿಲಿ ಎಂಬುದಾಗಿ ನಿಮ್ಮೆಲ್ಲರನ್ನು ಕೂಡ ನಾವು ಹರಸಿ ಆಶೀರ್ವದಿಸ್ತೇವೆ. ಎಂದಿದ್ರೂ ಗುರುಪೀಠಕ್ಕೂ ವೈದಿಕರಿಗೂ ಒಂದು ಗಾಢ ಸಂಬಂಧವೇ ಇದ್ದಿದ್ದು, ಇಂದು ನಿನ್ನೆ ಅಲ್ಲ. ಯಾವತ್ತೂ ಕೂಡ ಗುರುಮಠ ಮತ್ತು ವೈದಿಕರ ಮಧ್ಯೆ ಒಂದು ತುಂಬ ದೃಢವಾದ ಬಾಂಧವ್ಯವೇ ಇದ್ದಿದ್ದು. ಅದು ಮುಂದುವರಿಲಿ, ಇನ್ನು ಮುಂದೆಯೂ ಕೂಡ ಮುಂದುವರಿತಾ ಇದೆ. ತುಂಬ ತುಂಗವಾದ ಸ್ಥಿತಿಯಲ್ಲಿ ದೇವತಿದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ವೈದಿಕ ಸ್ತೋಮವೆಲ್ಲವನ್ನು ಕೂಡ ಆಶೀರ್ವದಿಸ್ತೇವೆ. ಧರ್ಮದ ಜೊತೆ ಇರಿ, ವೇದಗಳ ಜೊತೆ ಇರಿ, ಗುರುಮಠದ ಗುರುಪೀಠದ ಜೊತೆ ಇರಿ, ಶಿಷ್ಯರ ಜೊತೆ ಇರಿ ಅಲ್ಲ, ಶಿಷ್ಯರು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಒಂದು ಸಣ್ಣ ವ್ಯತ್ಯಾಸ ಇದೆ. ನೀವು ಈ ದಾರಿಲಿ ಸಾಗಿ ಅವರನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ನಿಮ್ಮ ಜೊತೆಗೆ ಅವರು ಬರುವಂತೆ ಮಾಡಿ. ಇಲ್ಲಿಗೂ ಅಲ್ಲಿಗೂ ಒಂದು ಸೇತುವೆಯಾಗಿ, ಗುರುಮಠಕ್ಕೂ ಶಿಷ್ಯರಿಗೂ ಸೇತುವೆಯಾಗಿ, ಶಿಷ್ಯರಿಗೂ ಮತ್ತು ದೇವರಿಗೂ ಸೇತುವೆಯಾಗಿ, ವೇದಗಳಿಗೂ ಮತ್ತು ಸಮಾಜಕ್ಕೂ ಮಧ್ಯೆ ಸೇತುವೆಯಾಗಿ ಎಂಬುದಾಗಿ ನಿಮ್ಮೆಲ್ಲರನ್ನು ಕೂಡ ಹರಿಸ್ತೇವೆ. ನಮ್ಗೆ ತುಂಬ ಸಂತೋಷ ಇದೆ. ಹಾಗಂತ ಏನೋ ಒಂದು ಇವತ್ತಿನ ವೈದಿಕರೆಲ್ಲ ಹಾಳಾಗಿ ಹೋಗಿದ್ದಾರೆ ಅಂಥ ಸ್ಥಿತಿ ಇಲ್ಲ. ಒಂದು ಕೆಲವು ವರ್ಷ ಹಿಂದಕ್ಕೂ ಆದರೆ ಅದೀಗ ಸತ್ಪಥದಲ್ಲಿದೆ ಅಂತದ್ದು, ಅದು ಮೇಲ್ಮುಖವಾಗಿದೆ, ಅದು ಒಳ್ಳೆಯದಾಗ್ತಾ ಇದೆ. ವೈದಿಕರಲ್ಲಿ ಅಧ್ಯಯನ ಪ್ರವೃತ್ತಿ ಆಗಲಿ ಮತ್ತು ವೈದಿಕರು ಇರುವ ಕ್ರಮ ಮತ್ತೊಂದು ಎಲ್ಲವೂ ಕೂಡ ಅದು ಒಳ್ಳೆಯದ್ರ ಕಡೆ ಹೋಗ್ತಾ ಇದೆ ಹೊರತು ಅದು ಪದರದ ಕಡೆ ಹೋಗ್ತಾ ಇಲ್ಲ. ಆದರೆ ಹೆಚ್ಚು ಹೆಚ್ಚು ಜನ ಅಧ್ಯಯನ ಮಾಡಬೇಕು. ನಿಮ್ಮ ಮುಂದೆ ಕೂತಿದ್ದಾರೆ ನೋಡಿ, ಈ ಶಿವಗುರುಕುಲ ಅಂತ. ನೀವೆಲ್ಲ ಶಿವಗುರುಕುಲಕ್ಕೆ ಸಂಬದ್ಧರಾಗಬೇಕು, ವೈದಿಕರೆಲ್ಲರೂ ಕೂಡ ಅಂತ. ಯಾಕೆಂದರೆ ನಿಮ್ಮೆಲ್ಲರ ಭವಿಷ್ಯ ಇದು ಅಂತ, ಈ ಶಿವಗುರುಕುಲ ಎನ್ನುವಂಥದ್ದು ಅಂತ. 4 ವೇದಗಳ ಅಧ್ಯಯನ ಇಲ್ಲಿ ಆಗಬೇಕು, ಅಂಗಗಳ ಅಧ್ಯಯನ ಆಗಬೇಕು, ಶಾಸ್ತ್ರಗಳ ಅಧ್ಯಯನ ಆಗಬೇಕು. ಸಮಾಜಕ್ಕೆ ಮುಂದೆ ದೀಪಸ್ತಂಭಗಳಾಗಿ ಬೆಳಗುವಂಥ ವ್ಯಕ್ತಿಗಳು ಇಲ್ಲಿಂದ ಹೊರಗೆ ಬರಬೇಕು ಅಂತ. ಸುದೈವದಿಂದ ಒಳ್ಳೆ ಆಚಾರ್ಯಗಳು ಸಿಕ್ಕಿದ್ದಾರೆ ನಮಗೆ, ಇಲ್ಲಿ ತುಂಬ ಒಳ್ಳೆ ಆಚಾರ್ಯರುಗಳು ಸಿಕ್ಕಿದ್ದಾರೆ. ವ್ಯವಸ್ಥೆಗಳಿದೆ, ಏನೂ ಕೊರತೆ ಇಲ್ಲ. ಬಾಕಿ ಏನು ಅಂದರೆ ಮದುಮಗ ಮಾತ್ರ ಬಾಕಿ ಅಂತ. ಮದುವೆ ಮಂಟಪ ಸಿದ್ಧ, ಓಲಗ ಮತ್ತೊಂದು ಎಲ್ಲ ಸಿದ್ಧವಾಗಿದೆ.
ಏನಪ್ಪ ಅಂದರೆ ಮದುಮಗ ಮದುಮಗಳು ಬಂದರಾಯಿತು ಅಂತ. ಹಾಗೆ ವಿದ್ಯಾರ್ಥಿಗಳನ್ನು ಸಮಾಜ ಕಳುಹಿಸಿಕೊಡ್ಬೇಕಾಗಿರುವಂಥದ್ದು ಸಂಖ್ಯೆ ಇದೆ ಈಗಲೂ ಕೂಡ. ಬೇರೆ ಗುರುಕುಲಗಳಿಗೋ ಪಾಠಶಾಲೆಗಳಿಗೋ ಹೋಲಿಸಿದ್ರೆ ಒಳ್ಳೆಯ ರೀತಿಯಲ್ಲಿದೆ ನಮ್ಮಲ್ಲಿ ಈಗಲೂ ಕೂಡ. ಮತ್ತು ಅದು ಹೆಚ್ಚು ಹೆಚ್ಚು ಆಗ್ತಾ ಇದೆ. ಅದು ತುಂಬ ಚೆನ್ನಾಗಿ ಅಧ್ಯಯನ ಆಗ್ತಾ ಇದೆ, ಅದರಲ್ಲೇನು ಸಂಶಯವೇ ಇಲ್ಲ. ತುಂಬ ಚೆನ್ನಾಗಿ ಆಗ್ತಾ ಇದೆ. ನೀವು ತಮಿಳುನಾಡಿಗೂ ಮತ್ತೊಂದು ಕಡೆಗೋ ಕಳುಹಿಸಿಕೊಡ್ಬೇಕಾದ ಪರಿಸ್ಥಿತಿ ಇಲ್ಲ, ಇವತ್ತೇ ಇಲ್ಲ ಅಂತ, ಅಷ್ಟು ಚೆನ್ನಾಗಿ ಇಲ್ಲಿ ಅಧ್ಯಯನ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಕಳುಹಿಸಿಕೊಡಿ ಮತ್ತು ನಿಮ್ಮ ಶಿಷ್ಯರ ಮಕ್ಕಳನ್ನು ಇಲ್ಲಿಗೆ ಕಳುಹಿಸಿಕೊಡಿ ಮತ್ತು ಶಿವಗುರುಕುಲಕ್ಕೆ ಬೆನ್ನೆಲುಬಾಗಿ ನಿಲ್ಲಿ ಎಂಬುದಾಗಿ ಇಡೀ ವೈದಿಕ ಸ್ತೋಮವನ್ನು ಸಂಸ್ಥಾನ ಇಡೀ ವೈದಿಕ ಸ್ತೋಮಕ್ಕೆ ಸಂಸ್ಥಾನ ಸೂಚಿಸುವಂಥದ್ದು ಅಂತ. ಹಾಗಾಗಿ ಶಿವಗುರುಕುಲ ಜೊತೆಗೆ ಒಂದು ಅನನ್ಯವಾಗಿರುವಂಥ ಬಾಂಧವ್ಯ ಇರಲಿ, ಮಠದ ಸಂಘಟನೆ ಜೊತೆಗೆ ಅನನ್ಯವಾದ ಬಾಂಧವ್ಯ ಇರಲಿ. ಈ ಪಥವನ್ನು, ಈ ಮಠದ ಛತ್ರಛಾಯೆಯನ್ನು ಬಿಟ್ಟು ಆ ಕಡೆ ಹೋಗಬೇಡಿ ಅಂತ, ನೀರಿಂದ ಹೊರಗೆ ಹೋದ ಮೀನು ಅದು ಅಂತ, ಆ ರೀತಿ ಆಗಬಾರ್ದು. ಇಲ್ಲಿ ಈ ಮಠದ ಗಂಗಾಜಲದ ಒಳಗೆ ವೈದಿಕರೆಂಬ ಮತ್ಸ್ಯಗಳು ವಿಹರಿಸ್ತಾ ಸಂತೋಷವಾಗಿರಬೇಕು ಎಂಬುದನ್ನು ಇನ್ನೊಮ್ಮೆ ಇಲ್ಲಿ ನೆನಪು ಮಾಡಿಕೊಡ್ತೇವೆ. ಪಳ್ಳತರ್ಕ ಶಂಕರನಾರಾಯಣ ಘನಪಾಠಿಗಳಿಗೆ ಇವತ್ತು ಇನ್ನೊಮ್ಮೆ ಆಶೀರ್ವಾದ ಸಂದಿದೆ ಮಠದ ಕಡೆಯಿಂದ. ಇನ್ನೊಮ್ಮೆ ಇನ್ನು 100 ಬಾರಿ ಕೂಡ ಅವ್ರನ್ನ ಸನ್ಮಾನ ಮಾಡ್ಬೋದು, ಆಶೀರ್ವಾದ ಮಾಡ್ಬೋದು. ಅಂಥ ಒಬ್ಬ ವೇದಾಧ್ಯಯನ ಸಂಪನ್ನ ಸಾತ್ವಿಕ ಬ್ರಾಹ್ಮಣ ಅವರು. ತುಂಬ ಸಂತೋಷ ಆಗ್ತದೆ ಅವರನ್ನು ನೋಡಿದರೆ. ಅವರಿಗೆ ಒಂದು ಮುದ್ರೆಯ ಉಂಗುರವನ್ನು ಮಠದಿಂದ ಕೊಡಲಾಗಿದೆ ಶಂಕರನಾರಾಯಣ ಘನಪಾಠಿಗಳಿಗೆ. ನಾವು ಹೆಚ್ಚು ಹೇಳೋದಿಲ್ಲ, ಇಷ್ಟೇ ಹೇಳ್ತೇವೆ. ಅದಕ್ಕಿಂತ ಹಿಂದೆಯೂ ಅಂಥ ಉಂಗುರವನ್ನು ಯಾರಿಗೂ ಕೊಟ್ಟಿರಲಿಲ್ಲ, ಅದರ ನಂತರ ಇಲ್ಲಿವರೆಗೂ ಅಂಥ ಉಂಗುರವನ್ನು ಯಾರಿಗೂ ಕೊಟ್ಟಿಲ್ಲ ಅಂತ. ಅವರೊಬ್ಬರಿಗೆ ಅದು ಕೊಟ್ಟಿರುವಂಥದ್ದು ಅಂದರೆ ಉಳಿದಿದ್ದೆಲ್ಲ ಬಂತು ಅಂತ. ಅವ್ರ ಬಗ್ಗೆ ನಾವು ಇನ್ನೇನು ಹೇಳಬೇಕು ಅದೆಲ್ಲ ಇಲ್ಲಿ ಬಂದಿದೆ ಅಂತ. ಹಾಗಾಗಿ ಅವರ ತಳಿ ಬೆಳೀಲಿ ಅನ್ನೋ ಹರಕೆ ಮಾತ್ರ ಇರ್ತಕ್ಕಂಥದ್ದು. ಅವರ ಪೀಳಿಗೆ, ಅಂಥ ವೈದಿಕರ, ಅಂಥ ವೇದಾಧ್ಯಯನ ಸಂಪನ್ನರ ಪೀಳಿಗೆ ಅದು ಬೆಳೀಲಿ ಎನ್ನುವ ಹರಕೆ ಮಾತ್ರ ಈ ಸಮಯದಲ್ಲಿ ನಾವು ಮಾಡುವಂಥದ್ದು. ಅದೇ ರೀತಿ ಕುರುಂಬೆಡಲು ಮಹಾಲಿಂಗ ಭಟ್ರ ಅನಾವರಣ ಇಂದಿಲ್ಲಿ ಆಗಿದೆ. ಅದು ತುಂಬ ಸಂತೋಷ ಕೊಡುವಂಥದ್ದು. ಅಂದರೆ ಸಮಾಜದಲ್ಲಿ ಈ ಸ್ತೋತ್ರ ಸಾಹಿತ್ಯ ಇರ್ಬೋದು, ನಾರಾಯಣಿ ಎಂಬ ಭಗವದ್ಗೀತೆಯೋ ಅಥವಾ ಶಂಕರಾಚಾರ್ಯರ ಸ್ತೋತ್ರಗಳು, ಇಂಥ ಸದ್ವಿಚಾರ ಬೋಧಕ ಸಾಹಿತ್ಯಗಳನ್ನು ಅವರು ಪಸರಿಸುವ ಕೆಲಸವನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರು ಶಿಷ್ಯಸ್ತೋಮ ಕೂಡ ಇಲ್ಲಿ ಬಂದಿದೆ, ಅದು ಗೊತ್ತಾಗುವ ಹಾಗಿದೆ, ಅದು ಅವ್ರ ಶಿಷ್ಯಸ್ತೋಮ ಅಂತಲೇ ಅದು. ಹಾಗಾಗಿ ಈ ಎಲ್ಲ ಅವರ ಶಿಷ್ಯರನ್ನು ಮತ್ತು ಆ ಗುರುಗಳನ್ನು ಈ ಸಮಯದಲ್ಲಿ ನಾವು ಹರಸುವಂಥದ್ದು. ಅವರ ಸಂತತಿ ಬೆಳೀಲಿ ಅಂತ. ಈ ದೇಶ ವಿದೇಶಗಳಲ್ಲಿದ್ದಾರೆ ಅವರ ಶಿಷ್ಯರು, ಅದು ಬೆಳೀಲಿ. ಈ ಎಲ್ಲ ಪವಿತ್ರವಾಗಿರುವಂಥ ಈ ಆರ್ಷ ಸಾಹಿತ್ಯ ಈ ಗುರುಗಳ ಶಿಷ್ಯರ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಶಿಷ್ಯರ ಬಾಯಿ ಹೃದಯಗಳಲ್ಲಿ ನಲಿದಾಡಲಿ ಎಂಬುದಾಗಿ ಅವ್ರನ್ನ ಹರಸುವಂಥದ್ದು. ಹಾಗೆ ಅನಾವರಣ ಮಾಡಿದಂಥ ವೇದಮೂರ್ತಿ ಮಡಪ್ಪಾಡಿ ರಾಮಚಂದ್ರ ಭಟ್ರನ್ನು ಕೂಡ ಈ ಸಮಯದಲ್ಲಿ ನಾವು ಹರಸಿ ಆಶೀರ್ವದಿಸ್ತೇವೆ. ವೈದಿಕ ಸಮಾವೇಶ ತುಂಬ ಅರ್ಥಪೂರ್ಣ. ಮುಂದಿನ ವರ್ಷವೂ ಕೂಡ ಇದೇ ರೀತಿ ಇದಕ್ಕಿಂತ ಚೆನ್ನಾಗಿ ವೈದಿಕ ಸಮಾವೇಶ ನಡೀಬೇಕು. ನೀವೆಲ್ಲ ಬರಬೇಕು, ಇನ್ನೂ ಹೆಚ್ಚು ಮಂದಿ ಬರಬೇಕು, ಇನ್ನೂ ಹೆಚ್ಚು ಕಾರ್ಯಕ್ರಮಗಳಾಗಬೇಕು, ಇನ್ನೂ ಹೆಚ್ಚು ಸಂಘಟನೆ ದೃಢ ಆಗಬೇಕು. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ವೈದಿಕರನ್ನು ಮತ್ತು ಈ ಸಂಘಟಕ ವೈದಿಕರು, ಇದೊಂದು ವಿಶೇಷ. ಇವರು ತುಂಬ ಚೆನ್ನಾಗಿದ್ದಾರೆ ಈ ಸಂಘಟಕ ವೈದಿಕರು ಅಂತ. ಇವ್ರನ್ನು ತುಂಬ ಖುಷಿ ಆಗ್ತದೆ ಅವ್ರು ನೋಡಿದರೆ ಅಂತ, ತುಂಬ ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಅಂತ. ಅವ್ರನ್ನು ಕೂಡ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಕರೆಸ್ತೇವೆ. ಇನ್ನು ಪಾಠದ ಕೊಂಚ ಮುಂದುವರಿಕೆ, ಪಾಪ ಈ ಮಕ್ಕಳು ಅದಕ್ಕೋಸ್ಕರ ಬಂದು ಕೂತಿದ್ದಾರೆ. ಅದು ನಮಗೂ ಕೂಡ ಅದನ್ನು ನಿಲ್ಲಿಸೋ ಮನಸ್ಸಿಲ್ಲ. ಹಾಗಾಗಿ ಎರಡು ಸೇರಿಸ್ಕೊಂಡು ಮಾಡ್ತಾ ಇದ್ದೆ ನಾವು. ಈ ಕಡೆಗೆ ಆಶೀರ್ವಚನವೂ ಹೌದು, ಆ ಕಡೆಗೆ ಮಕ್ಕಳ ಪಾಠವೂ ಕೂಡ ಹೌದು. ಇವತ್ತು ಅಮಾವಾಸ್ಯೆ ಮುಹೂರ್ತ ನೋಡಿ ವೈದಿಕ ಸಮಾವೇಶ ಇಟ್ಟಿದ್ದು. ಯಾಕೆಂದರೆ ವೈದಿಕರಿಗೆಲ್ಲ ಯಾಕೆಂದರೆ ಬಿಡುವಾಗೋದು ಯಾವಾಗ ಅಂದರೆ ಈ ಅಮಾವಾಸ್ಯೆ ದಿನ ಬಿಡುವಾಗ್ಬೋದು ಅಂತ ಒಂದು ಸಣ್ಣ ನಿರೀಕ್ಷೆ. ಆಗೇ ಬಿಡ್ತದೆ ಅಂತಿಲ್ಲ ಬಿಡುವು ಅವತ್ತು ಕೂಡ ಅಂತ. ಬೇಡಿಕೆ ಎಷ್ಟಿದೆ, ಸಮಾಜ ಅಷ್ಟು ಬಯಸುತ್ತೆ, ವೈದಿಕರ ಸಂಖ್ಯೆ ಕಡಿಮೆ ಇದೆ. ಈ ಅಮಾವಾಸ್ಯೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಅಂತ.